ಹೌದು ಸರ್, ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ, ಎಲ್ಲ ಆಗಿದೆ, ಎಲ್ಲ ನಾನು ಒಪ್ಕೊತೀನಿ ಸರ್, ತಪ್ಪೇನಂತ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್. ನಮಸ್ತೆ ಸ್ನೇಹಿತರೆ, ಕಳೆದ ಒಂದು ತಿಂಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಒಂದಾದ ಮೇಲೊಂದು ಸುದ್ದಿಗಳು ಭಾರಿ ಸದ್ದು ಮಾಡ್ತಿದೆ. ಇವೆಲ್ಲ ಒಂದು ಹಂತಕ್ಕೆ ಬಂದು ಅವುಗಳ ಕಾವು ಸ್ವಲ್ಪ ಕಡಿಮೆಯಾಗ್ತಿದ್ದಂತೆ ದೊಡ್ಡ ಮನೆಯಲ್ಲೂ ಬಿರುಕು ಕಾಣಿಸತೊಡಗಿತು. ಅಂದರೆ ಯುವರಾಜ್ಕುಮಾರ್ ಮತ್ತು ಶ್ರೀದೇವಿ ನಡುವಿನ ದಾಂಪತ್ಯದಲ್ಲೂ ಯಾವುದೂ ಕೂಡ ಸರಿ ಇಲ್ಲ ಎಂದು ಯುವ ಕಡೆಯಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆಯಾಗಿತ್ತು. ಇದೆಲ್ಲ ತಿಳಿದ ವಿಷಯ. ಯುವರಾಜ್ಕುಮಾರ್ ಹಾಗೂ ಪತ್ನಿ ಶ್ರೀದೇವಿ ಡಿವೋರ್ಸ್ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿಬಂದ ಹೆಸರು ನಟ ಸಪ್ತಮಿ ಗೌಡ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಯುವ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಅಮೇರಿಕಾದಿಂದ ಬೆಂಗಳೂರಿಗೆ ಬಂದಿದ್ದ ಶ್ರೀದೇವಿ ಯುವ ಇದ್ದ ಸ್ಥಳಕ್ಕೆ ಹೋಗಿದ್ದರು. ಅಲ್ಲಿ ಯುವ ಜೊತೆಗೆ ಸಪ್ತಮಿ ಗೌಡ ಸಹ ಒಂದೇ ಕೋಣೆಯಲ್ಲಿ ಇದ್ದರು ಇದನ್ನು ಕಣ್ಣಾರೆ ನೋಡಿದ ಶ್ರೀದೇವಿ ಅವರನ್ನು ರೆಡ್ ಹ್ಯಾಂಡಾಗಿ ಹಿಡಿದಿದ್ರು. ಈ ವಿಚಾರವು ದಂಪತಿಗಳ ನಡುವಿನ ಮುನಿಸಿಗೆ ಕಾರಣವಾಗಿ ಡಿವೋರ್ಸ್ ಹಂತಕ್ಕೆ ಬಂದಿತು. ಈಗ ಈ ವಿಚಾರಗಳ ಬಗ್ಗೆ ಹೊಸ ಸುದ್ದಿ ಏನಂದರೆ, ಶೂಟಿಂಗ್ ಸಮಯದಲ್ಲಿ ಇವರಿಬ್ಬರ ವಿಚಾರ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಂಗದೂರು ಅವರಿಗೆ ಗೊತ್ತಾಗಿ ಇಬ್ಬರಿಗೂ ಎಚ್ಚರಿಕೆ ಸಹ ನೀಡಿದರು ಎನ್ನಲಾಗಿದೆ. ನಿರ್ಮಾಪಕರಿಗೆ ಕ್ಷಮೆ ಕೇಳುವ ನೆಪದಲ್ಲಿ ನಡೆದ ಘಟನೆ ಬಗ್ಗೆ ನಟಿ ಸಪ್ತಮಿ ಗೌಡ ಈ ಆಡಿಯೋವನ್ನು ಕಳಿಸಿದ್ದಾರೆ ಎನ್ನಲಾಗಿದೆ. ದೊಡ್ಡಮನೆಯ ಬಿರುಕಿನಲ್ಲಿ ಸಪ್ತಮಿ ಗೌಡಳ ಹೆಸರು ಕೇಳಿ ಬರುತ್ತಿದ್ದಂತೆ ಯುವ ಮತ್ತು ಸಪ್ತಮಿ ನಡುವಿನ ಸಂಬಂಧದ ಬಗ್ಗೆಯೂ ಹಲವಾರು ಮಾತುಗಳು ಕೇಳಿಬಂದವು. ಪತ್ನಿ ಶ್ರೀದೇವಿಗೆ ಡಿವೋರ್ಸ್ ಕೊಟ್ಟು ಸಪ್ತಮಿಯನ್ನು ಯುವ ಮದುವೆ ಆಗ್ತಾರೆ ಎಂದು ಗುಸುಗುಸು ಮಾತು ಸ್ಯಾಂಡಲ್ವುಡ್ನಲ್ಲಿ ಕೇಳಿಬಂತು. ಇಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂಬ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಯಿತು. ಇದೀಗ ಅದಕ್ಕೆಲ್ಲ ಪುಷ್ಟಿ ನೀಡುವಂತೆ ಸಪ್ತಮಿ ಗೌಡಳ ಈ ಆಡಿಯೋ ಸದ್ಯ ವೈರಲ್ ಆಗ್ತಿದೆ. ಇನ್ನು ಕೊನೆಯದಾಗಿ ಇನ್ನು ಇದ್ಯಾವ ಹಂತಕ್ಕೆ ಹೋಗಿ ನಿಲ್ತದೆ ಅಂತ ನಾವು ಕಾದು ನೋಡಬೇಕಿದೆ.